ಶುದ್ಧ ಆದಂದ್ರೂಪ್ಲೆ ಏನೈತ್ರಿ? ಶುದ್ಧ ಆಗುವಂತಂದ್ರೂಪ್ಲೆ ಆತನಿಗೆ ಏನಾಯ್ತು? ಕುಷ್ಠರೋಗಿಗೆ ಸ್ವಸ್ಥತೆ ಆಯಿತು. ಕುಷ್ಠರೋಗದಿಂದ ಬಿಡುಗಡೆ ಆದನು. ಆತನ ನಂಬಿಕೆ, ಆತನ ಮೇಲಿಟ್ಟಂತ ಭರವಸೆ, ಆತನಲ್ಲಿರ್ತಕ್ಕಂಥ ಕುಷ್ಠ ರೋಗವು ಸ್ವಸ್ಥತೆ ಆಯಿತು. ಯಾಕಂದ್ರೆ ನಾವು ನಂಬಿಕೆ ಇಡುವವರಾಗಬೇಕು. ದೇವರಲ್ಲಿ ನಾವು ನಂಬಿಕೆ ಇಟ್ಟು ನಾವು ಈ ಆಲಯಕ್ಕೆ ಬಂದಾಗ ನಿಮ್ಮಲ್ಲಿರುವ ಎಲ್ಲ ಸರ್ವ ರೋಗಗಳು, ಸರ್ವ ವ್ಯಾಧಿಗಳು ಎಲ್ಲ ಬಿಡುಗಡೆಗೊಳ್ಳಾಗಿದ್ದಾನೆ ಯೇಸು. ನಿಮ್ಮಲ್ಲಿರುವ ಎಲ್ಲ ಕಷ್ಟ ದುಃಖಗಳು, ಕಣ್ಣೀರನ್ನು ಒರೆಸುವಂತ ದೇವರಾಗಿದ್ದಾನೆ. ಆತನಿಗೆ ನಂಬಿಕೆ ಇಟ್ಟು ನೀವು ಸಂಪೂರ್ಣ ಹೃದಯವನ್ನು ಆತನಿಗೆ ಒಪ್ಪಿಸಿಕೊಡುವುದಾದರೆ, ಆತನ ಮೇಲೆ ನಂಬಿಕೆ ಇಟ್ಟು ನೀವು ಬೇಡುವುದಾದರೆ ನಿಮಗೆ ಬೇಡಿದ ವರಗಳನ್ನು ಕೊಳ್ಳಾಗಿದ್ದಾನೆ ಯೇಸು. ಯಾರು ಆತನ ಮೇಲೆ ನಂಬಿಕೆ ಕಳ್ಕೊಬಾರ್ದು. ಯಾಕಂದ್ರೆ ನನಗೆ ಹಿಂಗಾಯಿತು ಹಂಗಾಯಿತು, ಭಾಳ ಕಷ್ಟಗಳಿರ್ತವೆ. ನಾವು ಸೇವೆ ಮಾಡಬೇಕಾದ್ರೂ ನಮಗೆ ಕಷ್ಟಗಳಿರ್ತವೆ. ನಾವು ಆತನಿಗೆ ನಂಬಿಕೆ ವಿಶ್ವಾಸವನ್ನು ಮಾಡಿ ಆತನನ್ನೇ ನಂಬಿಕೊಂಡು ನಡೆಯುವಾಗಲೂ ಕಷ್ಟಗಳು ಬರ್ತವೆ. ಆ ಕಷ್ಟಗಳಿಗೆ ಎದುರಿಸುವಂತ ಧೈರ್ಯ ನಮ್ಮಲ್ಲಿ ಇರಬೇಕು. ನಮಗೆ ಎಷ್ಟು ದಿವಸ ಕಷ್ಟ ಬರುತ್ತೋ ಅಷ್ಟು ಸುಖ ನಮಗೆ ಸಿಗುತ್ತೆ. ಅಂದರು ಕೂಡಲೇ ಅವನ ಕುಷ್ಠ ವಾಸಿಯಾಯಿತು. ಆಗ ಯೇಸು ಅವನಿಗೆ, ಯಾರಿಗೂ ಹೇಳಬೇಡ, ನೋಡು, ಆದರೆ ಹೋಗಿ ಯಾಜಕನಿಗೆ ನಿನ್ನ ಮೈ ತೋರಿಸಿ ಮೋಸೆ ನೇಮಿಸಿದ ಕಾಣಿಕೆಯನ್ನು ಕೊಡು, ಅದು ಜನರಿಗೆ ಸಾಕ್ಷಿಯಾಗಲಿ ಎಂದು ಹೇಳಿದನು. ಅಂದರೆ ದೇವರೇ ಬರೆಯಲ್ಪಟ್ಟಿದ್ದು ಕಾಣಿಕೆ. ಅಂದರೆ ಯಾವಾಗಲೂ ನಾವು ಬಂದಾಗ ಆಲಯಕ್ಕೆ ಬರಲಿ, ಒಂದು ಸೇವಕರೇ ನಿಮ್ಮ ಕುಟುಂಬಕ್ಕೆ ಬರಲಿ, ಸೇವಕರಿಗಲ್ಲ, ಅದು ಸೇವಕರು ಒಂದು ದೇವರ ಹೆಸರಿನ ಮೇಲೆ, ಕ್ರಿಸ್ತನ ಹೆಸರಿನ ಮೇಲೆ ಸುವಾರ್ತೆಯನ್ನು ಸಾರುವುದಕ್ಕೋಸ್ಕರ ಬರ್ತಾರಲ್ಲ, ಅವರಿಗೆ ನಾವೇನಾದರೂ ಮುಚ್ಚಿ ಕಾಣಿಕೆ ಕೊಟ್ಟರೆ ಅದಕ್ಕೆ 10ರಷ್ಟು ಫಲವನ್ನು ಕೊಡುವವನಾಗಿದ್ದಾನೆ. ಅದಕ್ಕೋಸ್ಕರ ಯಾವಾಗಲೂ ಬರೆಗೆಯಿಂದ ಆಲಯಕ್ಕೆ ಬರಬಾರ್ದು. ಮತ್ತೆ ಮನೆಗೆ ಬಂದಂಥ ಸೇವಕರನ್ನು ಬರೆಗೈಯಿಂದ ಕಳಿಸಬಾರ್ದು. ಅವರಿಗೆ ಸನ್ಮಾನಿಸಿ ಅವರಿಗೆ ಏನದ ನಮ್ಮಲ್ಲಿ ಇದ್ದಂಥದ್ದು, 1 ದುಡ್ಡಾಗಲಿ 2 ದುಡ್ಡಾಗಲಿ ಕಾಣಿಕೆಯನ್ನು ಕೊಡಬೇಕು. ಅದರಿಂದ ತುಂಬಿ ನಿಮ್ಮ ಕುಟುಂಬದಲ್ಲಿ ಧನದ ಪ್ರಾಪ್ತಿ ಹೊರಸೂಸುವ ಹಾಗೆ ಆಗುತ್ತೆ. ಅದಕ್ಕೋಸ್ಕರ ದೇವರು ಬರೆದಿದ್ದು ನಿನ್ನ ನಂಬಿಕೆಯೇ ನಿನ್ನ ಸ್ವಸ್ಥ ಮಾಡಿದ್ದು. ಆತನ ನಂಬಿಕೆಯಿಂದ ಆತನ ಹಿಂದೆ ಬಂದು ಗುಂಪಾಗಿ ಜನರು ಬರ್ತಿದ್ರು ಬೆಟ್ಟದಿಂದ. ದೇವರು ಬರುವಾಗ ಯಾಕೆ ಬಂದವರೆಲ್ಲ ಆತನ ವಾಕ್ಯವನ್ನು ಕೇಳೋದಕ್ಕೋಸ್ಕರ. ಆತನು ಏನು ಹೇಳಿದನೋ ಅವನ ಸಂದೇಶವನ್ನು ಸುವಾರ್ತೆಯನ್ನು ತೆಗೆದುಕೊಂಡು ಬಂದಿದ್ದಾನೆ. ನಮ್ಮ ಪಾಪಗಳಿಗೋಸ್ಕರ ಆತನು, ದೇವರು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಯಾಕೆ ಕೊಟ್ಟನ್ರಿ? ನಮ್ಮ ಪಾಪಗಳಿಗೋಸ್ಕರ, ನಮ್ಮನ್ನು ಶುದ್ಧಿ ಮಾಡೋದಕ್ಕೋಸ್ಕರ, ಎಲ್ಲರನ್ನು ಒಳ್ಳೆಯವರನ್ನಾಗಿ ಮಾರ್ಪಡೋದಕ್ಕೋಸ್ಕರ ಆತನು ಈ ಲೋಕಕ್ಕೆ ಬಂದನು. ಲೋಕಕ್ಕೆ ಬಂದು ನಮ್ಮ ಪಾಪಗಳಿಗಾಗಿ ಆತನ ರಕ್ತವನ್ನು ಸುರಿಸಿ ಆತನ ರಕ್ತದಿಂದ ನಮ್ಮ ಪಾಪವನ್ನು ತೊಳೆದನು. ಆತನ ರಕ್ತದಿಂದ ನಮ್ಮ ಪಾಪ ಶಾಪಗಳೆಲ್ಲ ತೊಳೆದೋದವು. ಅದಕ್ಕೆ ನಾವೇನು ಮಾಡ್ಬೇಕ್ರಿ? ನಮ್ಮ ಮಕ್ಕಳಿಗೋಸ್ಕರ ನಾವೇನು ಮಾಡ್ತೀವಿ? ಎಲ್ಲರೂ ಮಾಡ್ತೀವಿ. ಮಕ್ಕಳಿಗೆ ರಕ್ತ ಬೇಕು, 1-2 ಲೀಟರ್ ಅಂದ್ರೆ ಕೊಡೋದಾಗಲ್ಲ. ನಮ್ಮ ಮಕ್ಕಳಿಗೆ ನಾವು 1-2 ಲೀಟರ್ ರಕ್ತ ಕೊಡುವಂತಂದ್ರೆ ಆಗಲ್ಲ. ಆದರೆ ಖರೀದಿ ಕೊಡ್ತೀವಿ, ನಮ್ಮ ರಕ್ತ ಕೊಡಲ್ಲ. ಅಂದ್ರೆ ನಮಗೋಸ್ಕರ ಯಾಕೆ ಹುಟ್ಟಿದನು, ಯಾಕೆ ನಮಗೋಸ್ಕರ ರಕ್ತ ಕೊಟ್ಟು, ರಕ್ತದಿಂದ ನಮ್ಮ ಪಾಪ ಯಾಕೆ ತೊಳೆದನು, ಆತ ಎದಕ್ಕೋಸ್ಕರ ಪ್ರಾಣ ಬಿಟ್ಟು ಮತ್ತು ಸತ್ತ ಜೀವಿತನಾಗಿ ಮೃತ್ಯುಂಜಯನಾಗಿ ಎದ್ದೋದು. ಮತ್ತೆ ಆತನು ಬರುವಂತ ದಿನಗಳು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ರಿಂದ ಕೆಲವು ವಚನಗಳು ಓದಿಕೊಳ್ಳೋಣ. ಏನೇ ಓದು? ಅಲ್ಲದೆ ಉರಿಯತ್ತಿದ್ದ ನಾಲಿಗೆಗಳು
ಆಮೆನ್. ಇಲ್ಲೂ ಏನು ಹೇಳ್ತಾ ಇದ್ದಾರೆ? ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 1ನೇ ವಚನದಲ್ಲಿ ಏನು ಹೇಳ್ತಾರೆ? ಪಂಚಶತಮಾನ ದಿನಗಳ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಆಗ ಬಿರುಗಾಳಿ ಬೀಸುತ್ತದೋ ಎಂಬಂತೆ ಪಕ್ಕನೆ ಆಕಾಶದೊಳಗಿಂದ ಒಂದು ಶಬ್ದ ಉಂಟಾಗಿ ಅವರು ಕೂತಿದ ಮನೆಯನ್ನೆಲ್ಲ ತುಂಬಿಕೊಂಡಿತು. ಅದಲ್ಲದೆ ಉರಿಯಂತಿದ್ದ ನಾಲಿಗೆಗಳು ವಿಂಗಡಿಸಿಕೊಳ್ಳುವ ಹಾಗೆ ಅವರಿಗೆ ಕಾಣಿಸಿ ಅವರಲ್ಲಿ ಒಬ್ಬೊಬ್ಬರ ಮೇಲೆ ಒಂದೊಂದಾಗಿ ಕೂತುಕೊಂಡವು. ಆಗ ಅವರೆಲ್ಲರೂ ಪವಿತ್ರಾತ್ಮ ಭರಿತರಾಗಿ ಆ ಆತ್ಮ ತಮಗೆ ನುಡಿಯುವ ಶಕ್ತಿಯನ್ನು ಕೊಡುವ ಪ್ರಕಾರ ಬೇರೆ ಬೇರೆ ಭಾಷೆಗಳಿಂದ ಮಾತನಾಡುವುದಕ್ಕೆ ಪ್ರಾರಂಭಿಸಿದರು. ಪಂಚಶತಮಾನ ಹಬ್ಬದ ದಿವಸ ಎಲ್ಲರೂ ಸೇರಿಕೊಂಡು ಒಂದೇ ಸ್ಥಳದಲ್ಲಿ ಆತನಿಗೆ ಆರಾಧನೆ ಮಾಡುವುದು, ಒಂದೇ ಕುಟುಂಬದಲ್ಲಿ ಕುಂತಿರ್ತಾರೆ. ಅದು ಒಂದು ಮನೆಯಲ್ಲಿ. ಆವಾಗ ಆಕಾಶದಿಂದ ಒಂದು ಶಬ್ದ ಬಂತು. ಏನು ಶಬ್ದ ಅಂದರೆ ಅದು ಕೇಳಲಾರ್ದಂಥ ಶಬ್ದ ಬಂದರೆ, ಅದೇ ಒಂದು ದಮ್ಮನ ಧ್ವನಿ ಬಂದರೆ, ಈ ಚರ್ಚಿನ ಆರಾಧನೆ ನಡೆದಿದೆ, ಇದಕ್ಕಿಂತ ಒಂದು ದೊಡ್ಡ ಶಬ್ದ ಬಂದರೆ ಬೆರಗಾಗಬೇಕಾಗ್ತೀರಿ. ಹಾಗಾಗಿ ಆಕಾಶದಿಂದ ಒಂದು ದೊಡ್ಡ ಶಬ್ದ ಬಂತು. ಅದು ಏನಂದರೆ, ಅದು ದೇವರ ಆಕಾಶವಾಣಿ ಇರುತ್ತೆ. ಪ್ರತಿ ಒಬ್ಬರ ಮೇಲೆ ಆತನ ಒಂದು ಅನ್ಯ ಭಾಷೆಗಳನ್ನು ತುಂಬಿಸಿಕೊಳ್ಳುವರು. ಎಲ್ಲರೂ ಒಂದೇ ಜಾಗದಲ್ಲಿ ಸೇರಿಕೊಂಡು ಆತನಿಗೆ ಆರಾಧನೆ ಮಾಡುವಾಗ ಎಲ್ಲರೂ ಅನ್ಯ ಭಾಷೆಗಳನ್ನು ಬೇರೆ ಬೇರೆ ಭಾಷೆಗಳಿಂದ ಮಾತನಾಡಲು ಪ್ರಾರಂಭಿಸಿದರು. ಎಲ್ಲರೂ ಒಂದೇ ಮನಸ್ಸು ಸೇರಿ ಒಂದೇ ಕುಟುಂಬದಲ್ಲಿ ಒಂದು ಮನೆಯಲ್ಲಿ ಕುಳಿತುಕೊಂಡು ಒಂದು ಸೇರಿಕೊಂಡು ಹಬ್ಬವನ್ನು ಆಚರಣೆ ಮಾಡುವಾಗ ಅವರ ಮೇಲೆ ಪವಿತ್ರ ಆತ್ಮನ ಬಲವನ್ನು ಇಳಿದು ಬಂತು. ಆತನ ಅಭಿಷೇಕ ಇಳಿದು ಬಂದಾಗ ಎಲ್ಲರೂ ಅನ್ಯ ಭಾಷೆಗಳಿಂದ ಮಾತನಾಡ್ತಾ ಇದ್ದರು. ಮುಂದೆ 5ನೇ ಭ್ರಮೆಗೊಂಡರು. ಎಲ್ಲರೂ ಆಶ್ಚರ್ಯದಿಂದ ಬೆರಗಾಗಿ, ಇಗೋ, ಮಾತಾಡುತ್ತಿರುವ ಇವರೆಲ್ಲರೂ ಗಲಿಲಾಯ
ಎಲ್ಲ ಜನರು ಬೆರಗಾದ್ರಿ. ಎಲ್ಲ ಅವರವರ ಭಾಷೆಗಳಲ್ಲಿ ಅವರು ಪ್ರಾರ್ಥನೆ ಮಾಡುವಾಗ, ಅನ್ಯ ಭಾಷೆಗಳನ್ನು ಆಡುವಾಗ ಹೊರಗಿನವ್ರು ಬಂದು ಎಲ್ಲರೂ ಬೆರಗಾದ್ರು. ಏನು ಭಾಷೆ, ಎಲ್ಲ ಯಾವ ಈ ದೇಶ ಎಲ್ಲ ನೋಡಿದ್ದೀವಿ ನಾವು, ಎಲ್ಲ ಭಾಷೆಗಳು ನೋಡಿದ್ದೀವಿ, ಇದು ಭಾಷೆನೇ ಬೇರೆ. ಅಂದರೆ ಈಗ ಪಂಚಶತಮಾನ ದಿನಗಳಲ್ಲಿ ಪ್ರತಿಯೊಬ್ಬರ ಮೇಲೆ, ಪ್ರತಿಯೊಬ್ಬರ ಬಾಯಿಯಲ್ಲಿ ಅನ್ಯ ಭಾಷೆಗಳಿಂದ ಮಾತಾಡೋರಾಗಿದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರ ಮೇಲೆ ಅವರಿಗೆ ಆತನ ಅನಂಟಿಗಳು ಬಂದಿತ್ತು. ಪ್ರತಿಯೊಬ್ಬರು ಅನ್ಯ ಭಾಷೆ ಆಡೋಕ್ಕೆ ಶುರು ಮಾಡಿದ್ರು. ಹೊರಗಿನ ಬಂದ ಜನರಿಗೆ ಏನು ಕಾಣೋದು, ನಗಲದ್ರು, ನೋಡಿ ಇವ್ರು ಏನು ಮಾಡತ್ತಾರೆ ಅಂತೇಳಿ. ಈಗ ನಾವು ಚರ್ಚಿನಾಗ ಒಂದೇ ಎರಡೇ ಒಂದು ಅನ್ಯ ಭಾಷೆಗಳು ಮಾತಾಡಿದ್ರು ಯಾರಿಗೂ ಇರ್ತಾರೆ. ಅವ್ರು ಯಾವಾಗ ಹೀಗೆ ಮಾಡತ್ತಾನೆ, ಮೊದಲಿಗೆ ಕುಡಿದು ನಿಷೇಧಾಗ ಮಾಡ್ಲತ್ತಾನ, ಕುಡಿದು ನಿಷೆ ಏನೇದೀಗ ನಿಷೆ ಹಾಕಿ ಅಮಲೇರಿ ಹೀಗೆ ಮಾಡ್ತವ್ರೆ ಅಂತೇಳಿ ಅವ್ರು ಅನ್ಕೋತಾರ. ಅದಕ್ಕೆ ಯಾರು ಹೇಳ್ತಾರ, ಪೇತ್ರ ಪೇತ್ರನು 11 ಮಂದಿ ಅಪೊಸ್ತಲರ ಸಹಿತ ಎದ್ದು ನಿಂತು ಗಟ್ಟಿಯಾದ ಧ್ವನಿಯಿಂದ ಅವರಿಗೆ ಹೀಗೆ ಪ್ರಸಂಗ ಮಾಡಿದನು. ಯೆಹೂದ್ಯರೇ, ಯೆರೂಸಲೇಮಿನ ವಾಸವಾಗಿರುವ ಎಲ್ಲ ಜನರೇ, ಈ ಸಂಗತಿಯು ಏನೆಂದು ನಿಮಗೆ ಗೊತ್ತಾಗುವ ಹಾಗೆ ನನ್ನ ಮಾತಿಗೆ ಕಿವಿಗೊಡಿರಿ. ನೀವು ಭಾವಿಸಿದಂತೆ ಇವರು ಅಮಲೇರಿದವರಲ್ಲ. ಈಗ ಬೆಳಿಗ್ಗೆ 9 ಗಂಟೆಯಾಗಿದೆ ಅಷ್ಟೇ. ಆದರೆ ಇದು ಪ್ರವಾದಿಯಾದ ಯೆಹೋವನ ಮೂಲಕವಾಗಿ ಹೇಳಿಸಿದ ಸಂಗತಿಯೇ. ಅದೇನೆಂದರೆ, ಕಡೆ ದಿವಸಗಳಲ್ಲಿ ನಾನು ಎಲ್ಲ ಮನುಷ್ಯರ ಮೇಲೆ ನನ್ನ ಆತ್ಮವನ್ನು ಸುರಿಸುವೆನು. ನಿಮ್ಮಲ್ಲಿರುವ ಗಂಡಸರು ಹೆಂಗಸರು ಪ್ರವಾದಿಸುವರು. ನಿಮ್ಮ ಯವನಸ್ಥರಿಗೆ ದಿವ್ಯ ದರ್ಶನಗಳಾಗುವವು. ನಿಮ್ಮ ಹಿರಿಯರಿಗೆ ಕನಸುಗಳು ಬೀಳುವವು. ಇದಲ್ಲದೆ ಆ ದಿನಗಳಲ್ಲಿ ನನ್ನ ದಾಸಿಯರ ಮೇಲೆಯೂ ನನ್ನ ಆತ್ಮವನ್ನು ಸುರಿಸುವೆನು. ಅವರು ಪ್ರವಾದಿಸುವರು. ಕರ್ತನ ಆಗಮನದ ಗಂಭೀರವಾದ ಮಹಾದಿನವು ಬರುವುದಕ್ಕೆ ಮುಂಚೆ ಮೇಲೆ ಆಕಾಶದಲ್ಲಿ ಅದ್ಭುತ ಕಾರ್ಯಗಳನ್ನು, ಕೆಳಗೆ ಭೂಮಿಯಲ್ಲಿ ಸೂಚಕ ಕಾರ್ಯಗಳನ್ನು ಉಂಟು ಮಾಡುವೆನು. ರಕ್ತ, ಬೆಂಕಿ, ಹಬೆಯಂತೆ ಏರುವ ಹೊಗೆ ಇವು ಉಂಟಾಗುವವು. ಸೂರ್ಯನು ಕತ್ತಲಾಗುವನು, ಚಂದ್ರನು ರಕ್ತವಾಗುವನು. ಆದರೂ ಕರ್ತನ ನಾಮವನ್ನು ಹೇಳಿಕೊಳ್ಳುವವರೆಲ್ಲರಿಗೆ ರಕ್ಷಣೆಯಾಗುವುದೆಂದು ದೇವರು ಹೇಳುತ್ತಾನೆ ಎಂಬುದು. ಪರಿಶುದ್ಧಾತ್ಮ, ಪವಿತ್ರಾತ್ಮ, ತಂದೆ, ಮಗ, ಪವಿತ್ರಾತ್ಮ ಅಂದ್ರೆ ಎಲ್ಲನೂ ಒಂದೇ. ಅವರು ಮೂವರು ಪ್ರತಿಯೊಬ್ಬರ ಮೇಲೆ ಆತನ ವರಗಳಿಂದ ತುಂಬಿಸುವನಾಗಿದ್ದಾನೆ. ಕಡೆ ದಿನಗಳಲ್ಲಿ ಆತನ ಬರುವ ದಿನಗಳು ಎಲ್ಲರ ಮೇಲೆ ಅನ್ಯ ಭಾಷೆಗಳು ರಿಲೀಸ್ ಆಗ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಕಡೆ ದಿನಗಳು ಪಂಚಶತಮಾನ ದಿವಸದ ಏನಿದೆ ವಾಕ್ಯ ಏನು ಬಂದದಲ್ಲ, ಆ ವಾಕ್ಯದ ಪ್ರಕಾರನೇ ಮುಂದೆ ನಡೆಯೋದು. ಈಗ ಪ್ರತಿಯೊಬ್ಬರ ಮಕ್ಕಳ ಮೇಲೆ, ಪ್ರತಿಯೊಬ್ಬರ ಹಿರಿಯರ ಕನಸಿನಲ್ಲಿ ಕೂಡ ಆತನನ್ನು ನಾವು ನೋಡ್ಬೋದು. ಪ್ರತಿಯೊಬ್ಬರ ಮಕ್ಕಳ ಮೇಲೆ, ಪ್ರತಿಯೊಬ್ಬರ ಹೆಣ್ಣು ಮಕ್ಕಳ ಮೇಲೆ, ಗಂಡಸು ಮಕ್ಕಳ ಮೇಲೆ ಆತನ ಅಭಿಷೇಕ, ಅನ್ಯ ಭಾಷೆಗಳನ್ನು ರಿಲೀಸ್ ಆಗಿ ಮಾಡಲಿದ್ದಾನೆ. ಅದಕ್ಕೋಸ್ಕರ ಎಲ್ಲರೂ ನಾವು ಒಳ್ಳೆಯವರನ್ನಾಗಿ, ನಾವು ಪಾಪದಿಂದ ಬಿಡುಗಡೆಯಾಗಿ ಒಳ್ಳೆಯ ಮಾರ್ಗದ ಕಡೆ ತಿರುಗಿಕೊಂಡು ನಾವು ಸೇವೆ ಮಾಡೋದು ಎದಕ್ಕೋಸ್ಕರ, ನಮಗೆ ಯಾವ ದುಡ್ಡಿಗೋಸ್ಕರ ಅಲ್ಲ, ಏನಲ್ಲ, ಒಳ್ಳೆಯದು ಮಾಡೋದಕ್ಕೋಸ್ಕರ. ಯಾರ್ಯಾರ ತಪ್ಪು ದಾರಿಯಲ್ಲಿ ನಡೀತಿದಾರೋ ಅವರಿಗೆ ತಿಳಿಸಿ ಹೇಳೋದಕ್ಕೋಸ್ಕರ ನಾವು ಸೇವೆಯನ್ನು ಮಾಡಬೇಕು. ದುಡ್ಡು ಬರಲ್ಲ, ಯಾರು ಬರಲ್ಲ ನಮ್ಮಿಂದ. ನಮ್ಮ ಜೊತೆ ಏನು ಬರುತ್ತೆ, ನಮ್ಮದು ಒಳ್ಳೆತನ ಒಂದೇ. ದೇವರು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮನ್ನು ಹುಟ್ಟಿಸ್ಯಾನ, ಒಳ್ಳೆಯವರಾಗಿರ್ತಾರಂತೆ ಹುಟ್ಟಿಸ್ಯಾನ. ನಾವು ಕೆಟ್ಟದ್ದು ಮಾಡ್ಕೋತಾ ಹೋಗ್ತಾ ಇದ್ದೀವಿ. ಎಲ್ಲರೂ ನಾವು ಕೆಟ್ಟ ಭಾವನೆಗಳನ್ನು ಬಿಟ್ಟು ನಾವೇನು ಪ್ರತಿ ದಿನ, ಪ್ರತಿ ಕ್ಷಣ ಆತನಿಗೆ ಸ್ತುತಿ ಸ್ತೋತ್ರ ಹೇಳುವುದಾದರೆ, ನಾವು ಮನೆಯಿಂದ
ಹೊರಗಡೆ ಹೋಗುವಾಗ ಆತನನ್ನು ಪ್ರಾರ್ಥನೆ ಮಾಡಿಕೊಂಡು ನಾವು ನಮ್ಮ ಕೆಲಸ ಕಾರ್ಯಗಳಿಗೆ ಹೋಗುವುದಾದರೆ ನಮಗೆ ಯಾವ ನಷ್ಟವೂ ಆಗುವುದಿಲ್ಲ. ಆತನಲ್ಲಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನು ನೀಡಬೇಕು. ಸ್ವಾಮಿ, ಇವತ್ತಿನ ದಿವಸ ನಮಗೆ ರಾತ್ರಿ ಒಳ್ಳೆ ನಿಧಿ ಕೊಟ್ಟಿರಿ ಸ್ವಾಮಿ. ಬೆಳಗ್ಗೆ ಜಾವ ಎದ್ದು ನಾವು ಎಲ್ಲರ ಮುಖವನ್ನು ನೋಡಿದೆವು. ನಾವು ಎಲ್ಲರನ್ನು ನೋಡುವ ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ ಕರ್ತನೆ. ನಾವು ಮಾಡುವಂಥ ಕೆಲಸಗಳ ಕಾರ್ಯಗಳಲ್ಲಿ ಕೂಡ ಸಹಾಯಕನಾಗಿ ಕರ್ತನೆ. ನಾವು ಮಾಡುವಂಥ ಸಣ್ಣ ಸಂಬಳದ ಕೆಲಸದಲ್ಲಿ ಸ್ವಾಮಿ ನಮಗೆ ಬರಕತ್ತು ಕೊಡಿ ಪರಿಶುದ್ಧ ಆತ್ಮನೇ ಅಂತ ಹೇಳಿ ಆತನಿಗೆ ಬೇಡಿಕೊಳ್ಳುವುದಾದರೆ ಎಲ್ಲ ಒಳ್ಳೆಯದಾಗುವುದು. ಮತ್ತೆ ನಿಮ್ಮ ಮಕ್ಕಳಿಗೋಸ್ಕರ ನೀವು ಪ್ರಾರ್ಥನೆ ಮಾಡಿರಿ. ನನಗೆ ದೇವರು ಏನು ಹೇಳಿದ್ರು, ಆತನಿಗೆ ಶಿಲುಬೆಗೆ ಹಾಕಿದ ನೋಡಿ ಅಳುವಾಗ ನಿನ್ನ ಮಗನಿಗೋಸ್ಕರ ಅಳಿರಿ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ಮಕ್ಕಳಿಗೋಸ್ಕರ ನಾವು ಬುದ್ಧಿ ಹೇಳುವರಾಗಬೇಕು. ನಮ್ಮ ಮಕ್ಕಳಿಗೆ ಬುದ್ಧಿ ಜ್ಞಾನವನ್ನು ಕೂಡಲೇ ಆತನಲ್ಲಿ ನಾವು ನಂಬಿಕೆ ಇಟ್ಟು ಪ್ರಾರ್ಥನೆ ಮಾಡಬೇಕು. ಆವಾಗ ಆತನು ನಿಮ್ಮ ಮಕ್ಕಳಿಗೆ ಶುದ್ಧ ಹೃದಯವನ್ನು ಕೊಡ್ತಾನೆ, ಶುದ್ಧ ದಾರಿಗೆ ನಡೆಯುವಂತೆ ಮಾಡ್ತಾನೆ. ಕೆಟ್ಟ ಯಾವ ಚಟಗಳಿಂದ ತಪ್ಪಿಸ್ತಾನೆ ನಿಮ್ಮ ಮಕ್ಕಳಿಗೆ. ಯಾವ ಕೆಟ್ಟ ಸೈತಾನನ ಕಾರ್ಯಗಳು ನಿಮ್ಮ ಮಕ್ಕಳ ಮೇಲೆ ನಡೆದ ಹಾಗೆ ಮಾಡ್ತಾನೆ. ಅದಕ್ಕೆ ನಿಮ್ಮ ಮಕ್ಕಳಿಗೋಸ್ಕರ ನೀವು ನಿಮ್ಮ ಮಕ್ಕಳಿಗೋಸ್ಕರ ನೀವು ಬೇಡಿಕೊಳ್ಳಿ. ನಿಮ್ಮ ಮಕ್ಕಳಿಗೋಸ್ಕರ ಏನು ಮಾಡಿದ್ರು ನಿಮ್ಮ ಮಕ್ಕಳಿಗೋಸ್ಕರ ಮಾಡಿ ಅಂತ ಹೇಳಿದ್ದಾನೆ ಇರೋದನ್ನು. ಅದಕ್ಕೋಸ್ಕರ ನಿಮ್ಮ ಮಕ್ಕಳಿಗೋಸ್ಕರ ನಿಮಗೋಸ್ಕರ ನೀವು ಮಾಡತಕ್ಕಂಥ ಒಂದು 10 ರೂಪಾಯಿದು ಒಂದು ಕೆಲಸವಾಗಲಿ ಅದರಲ್ಲಿ ನನಗೆ ಬರ್ಕತ್ ಕೊಡ್ರಿ ಸ್ವಾಮಿ ಅಂತೇಳಿ ಬೇಡ್ಕೊಂಡು ನೀವು ಆ ಕೆಲಸಕ್ಕೆ ಕೈ ಹಾಕಿದ್ದಾಗ ನಿಮಗೆ 10ರಷ್ಟು ಹೆಚ್ಚಿಸುವವನಾಗಿದ್ದಾನೆ ಪರಿಶುದ್ಧ ಆತ್ಮನಿಗೆ. ಅದಕ್ಕೋಸ್ಕರ ಎಲ್ಲರೂ ಎದ್ದು ನಿಂತು ಆತನಿಗೆ ನಮ್ಮ ಹೃದಯವನ್ನು ಒಪ್ಪಿಸಿಕೊಡೋಣ. ಇದು ಲಾಸ್ಟ್ ಕೊನೆಯದಾಗಿ ಒಂದು ಹಾಡನ್ನು ಹಾಡುತ್ತಾ ಆತನಿಗೆ ನಮ್ಮ ಪ್ರಾಣ ಶರೀರ ಆತ್ಮವನ್ನು ಆತನಿಗೆ ಒಪ್ಪಿಸಿಕೊಟ್ಟು ಆರಾಧನೆ ಮಾಡೋಣ. ನಾವು ಯಾರೂ ಸುಮ್ಮನೆ ಹೋಗಬಾರ್ದು.